ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ತವ ಜಯ ಜಯ ಜಯ. ನೈಮಿಷೇ ನಿಮಿಷಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ. ಶುನಕರ ಪುತ್ರರಾದಂಥ ಶೌನಕಾದಿ ಮಹಾಮುನಿಗಳು, ಅಲ್ಲಿ ಅವರು ತ್ರಿಕಾಲಜ್ಞಾನಿಗಳವರೆಲ್ಲರೂ ಕೂಡ ಭಗವಂತನ ಲೋಕಪ್ರಾಪ್ತಿಗೋಸ್ಕರವಾಗಿ, ವೈಕುಂಠ ಪ್ರಾಪ್ತಿಗೋಸ್ಕರವಾಗಿ ಭಗವಂತನನ್ನು ಕುರಿತು ಸಾವಿರಾರು ವರ್ಷಗಳ ಕಾಲ ಅವರು ಯಾಗಯಜ್ಞಾದಿಗಳನ್ನು ಮಾಡ್ತಿದ್ದರು, ಸತ್ರಯಾಗ ವಿಶೇಷವಾಗಿ. ಅಂಥ ಸತ್ರಯಾಗದಲ್ಲಿ ಒಮ್ಮೆ ಅವರ ಪುಣ್ಯ ವಿಶೇಷದಿಂದ, ನಮ್ಮ ಪುಣ್ಯ ವಿಶೇಷದಿಂದ ಒಂದು ಬಾರಿ ಸೂತ ಪುರಾಣಿಕರು ಬರ್ತಾರೆ. ಸ ಏಕದಾತು ಮುನಿಯಃ ಪ್ರಾತಃ ಹುತ ಹುತಾಶನಾಃ ಸತ್ಕೃತಂ ಸೂತಮಾಸೀನಂ ಪ್ರಪರ್ಚುಹು ಇದಮಾದೃತಾಃ. ಅವತ್ತು ಅವರು ಬೆಳಗ್ಗೆ ತಮ್ಮ ಎಲ್ಲ ದೈನಂದಿನ ಕಾರ್ಯಗಳನ್ನು ಮಾಡಿಕೊಂಡು ಸತ್ರಯಾಗಕ್ಕೆ ಇನ್ನೇನು ತಯಾರಾಗ್ತಿದ್ದಂಥ ಸಂದರ್ಭದಲ್ಲಿ ಸೂತಾಚಾರ್ಯರಾಗಮಿಸಿದರು. ಯದ್ಯಪಿ ಸೂತಾಚಾರ್ಯರು ಯೋಗ್ಯತಾನುಸಾರವಾಗಿ ಶೌನಕಾದಿಗಳಿಗಿಂತ ಚಿಕ್ಕವರು, ಆದರೆ ವೇದವ್ಯಾಸ ದೇವರ ಮೊಮ್ಮಕ್ಕಳವರು. ಅವರಿಗೆ ಇಡೀ ಪುರಾಣ ಪ್ರಪಂಚದ ಆಧಿಪತ್ಯವನ್ನು ಸ್ವಾಮಿ ಕೊಟ್ಟಿದ್ದಾನೆ. ಪುರಾಣ ಅಂದರೆ ಅದು ಸೂತಾಚಾರ್ಯರ ಬಾಯಲ್ಲೇ ಬರಬೇಕು ಅಂತ. ನಮಗೆ ಬಂದಿರುವ ಎಲ್ಲ ಪುರಾಣಗಳು ಕೂಡ, ಮಹಾಭಾರತಾದಿ ಶಾಸ್ತ್ರಗಳು ಕೂಡ ಅದು ಬಂದದ್ದೇ ಸೂತಾಚಾರ್ಯರಿಂದ. ಹಾಗಾಗಿ ಸೂತಾಚಾರ್ಯರ ಬಾಯಿಂದ ಪುರಾಣ ಕೇಳುವುದು ಅನ್ನುವುದು ಅದು ಸಿದ್ಧಿಗೆ ಪ್ರಧಾನ. ಹಾಗಾಗಿ ಭಗವಂತನ ತತ್ವ ಹೇಳ್ತಾರೆ ಎನ್ನುವುದು ಅವರಲ್ಲಿ ಎಲ್ಲರೂ ನೋಡಬೇಕಾದ ಪೂಜ್ಯತ್ವ. ಅವರಿಗೆ ಉತ್ತಮವಾದ ಆಸನವನ್ನು ಕೊಟ್ಟು ಕುಳ್ಳಿರಿಸಿ, ನೀವೆಂಥ ಅದ್ಭುತವಾಗಿರ್ತಕ್ಕಂಥ ಸಮಯಕ್ಕೆ ಬಂದಿದ್ದೀರಿ, ಜ್ಞಾನಯಜ್ಞ ಆಗಬೇಕು. ಬರೀ ಯಜ್ಞ ಆದರೆ ಪ್ರಯೋಜನ ಇಲ್ಲ, ಜ್ಞಾನಯಜ್ಞ ಆಗಬೇಕಾದ್ದರಿಂದ ತ್ವಯಾ ಕುಲು ಪುರಾಣಾನಿ ಸ ಇತಿಹಾಸಾನಿ ಚಾನಗ ಆಖ್ಯತಾನಪಿ ಅಧೀತಾನ್ ಧರ್ಮಶಾಸ್ತ್ರಾಣಿ ತಾನ್ಯುತ. ಇತಿಹಾಸ, ಪುರಾಣಾದಿಗಳು, ಉಪಪುರಾಣ, ಧರ್ಮಶಾಸ್ತ್ರ ಇವೆಲ್ಲವನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ನಿಷ್ಣಾತರು ನೀವು. ಭಗವಂತನ ಅನುಗ್ರಹದಿಂದ, ವೇದವ್ಯಾಸ ದೇವರ ಅನುಗ್ರಹದಿಂದ ಇವೆಲ್ಲವನ್ನು ಅದ್ಭುತವಾಗಿ ನೀವು ತಿಳಿ ಹೇಳ್ತೀರಿ ಸುತಾಚಾರ್ಯರೇ. ಆದರೆ ನಮಗೆ ಸಮಸ್ಯೆ ಆಗಿರೋದೇನು ಅಂದರೆ ಕಲಿಯುಗ ಹತ್ತಿರ ಬರ್ತಾ ಇದೆ. ಆವಾಗ ಈಗ ನಾವು ಕಲಿಯುಗದ ಸಂಧಿಕಾಲದಲ್ಲಿದ್ದೇವೆ. ಪ್ರಾಯೇಣ ಅಲ್ಪ ಆಯುಷೋ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾ ಮಂದಾಸು ಮಂದಮತಯೋ ಮಂದಭಾಗ್ಯಾ ಹಿ ಉಪದ್ರುತಾ. ಕಲಿಯುಗದಲ್ಲಿ ಆಯುಸ್ಸು ಅನ್ನುವುದು ಭಾಳ ಅಲ್ಪವಾದ ಆಯುಸ್ಸು. ಬೇರೆ ಯುಗಗಳಲ್ಲಿ ಲಕ್ಷಾಂತರ ವರ್ಷ ಆಯುಸ್ಸಿತ್ತು. 1,00,000 ಮಿನಿಮಮ್ ವರ್ಷ ಆಯುಸ್ಸು ಕೃತಯುಗದಲ್ಲಿ. ಅಲ್ಲಿ 1,00,000 ವರ್ಷ, 10,000 ವರ್ಷ ಮಿನಿಮಮ್ ತ್ರೇತಾಯುಗದಲ್ಲಿ, 1,000 ವರ್ಷ ಮಿನಿಮಮ್ ದ್ವಾಪರ ಯುಗದಲ್ಲಿ. ಕಲಿಯುಗದ ಪೂರ್ಣಾಯುಸ್ಸು 120 ವರ್ಷ ಅಂತಾರೆ. 120 ವರ್ಷ ಬದುಕಿದವರನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಭಾವಿ ಸಮೀರ ವಾದಿರಾಜ ಗುರುಸಾರ್ವಮರು, ಒಂದು ಶೇಷಚಂದ್ರಿಕಾಚಾರ್ಯರು, ಕೆಲವರಷ್ಟೇ ಬೆರಳೆಣಿಕೆಯಷ್ಟು ಜನ ನಮಗೆ 120 ವರ್ಷಗಳ ಕಾಲ ಪೂರ್ಣ ಜೀವನವನ್ನು ನಡೆಸಿದವರು ಸಿಗಬಹುದು. ಆದರೆ ಯಾರೂ ಇಲ್ಲಿಗೆ 60 ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. 60 ದಾಟಿತು ಅಂದರೆ ಶತಮಾನೋತ್ಸವ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತು. ಎಲ್ಲ ಕಡೆ ಬರೀ ಅಧರ್ಮ ತಾಂಡವವಾಡುತ್ತಾ ಇದೆ. ಅನಂತ ಪಾರಂ ಕಿಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯು ಬಹುವಶ್ಚ ವಿಗ್ರಾಹ ಸಾರಂ ತಥೋ ಗ್ರಾಹಮಪಾಸ್ಯ ಪಲ್ಗು ಹಂಸಯ್ಯತಾ ಕ್ಷೀರಮಿವ ಅಂಬು ಮಧ್ಯಾಂ ಅಂತ ಹೇಳ್ತಾರಲ್ಲಿ. ಅದಕ್ಕೆ ಕೇಳಬೇಕಾದ ವಿಚಾರಗಳು ಕೋಟ್ಯಾಂತರ ಇವೆ, ಒಂದಲ್ಲ ಎರಡಲ್ಲ. ಇತಿಹಾಸ ಒಂದು ಮಹಾಭಾರತವೇ 1,02,326 ಶ್ಲೋಕಗಳಿವೆ. ಒಂದು ಜನ್ಮದಲ್ಲಿ ಒಂದು ಮಹಾಭಾರತವನ್ನು ಪೂರ್ತಿ ತಿಳಿಯಲಿಕ್ಕಾಗುವುದಿಲ್ಲ. ಅದರ ಜೊತೆಗೆ 18 ಪುರಾಣಗಳಿವೆ, 18 ಉಪಪುರಾಣಗಳಿವೆ, ಉಪನಿಷತ್ತುಗಳಿವೆ. 104 ಉಪನಿಷತ್ತು ಪ್ರಧಾನವಾದದ್ದು. ಅದರಲ್ಲಿ 10 ಅದು ಭಾಷ್ಯವನ್ನು ರಚನೆ ಮಾಡಿಕೊಟ್ಟದ್ದು ಆಚಾರ್ಯರು. ಪ್ರಧಾನವಾದ 10 ಉಪನಿಷತ್ತುಗಳು. ಇದರ ಜೊತೆಗೆ ವೇದ, ಅನಂತವಾದ ವೇದಗಳಿವೆ. ಇವತ್ತು ಸಿಕ್ಕಿರುವ ವೇದವೇ ಹೆಚ್ಚು ಕಮ್ಮಿ ಒಂದು ಜನ್ಮ ಅಲ್ಲ, 10 ಜನ್ಮ ಸಾತರು ಅದು ಪೂರ್ತಿ ಮಾಡಿದರೂ ಕೂಡ ಅದನ್ನು ಬಾಯ್ಪಾಠ ಮಾಡಲಿಕ್ಕಾಗುವುದಿಲ್ಲ, ಅಷ್ಟು ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದರ ಅರ್ಥಾನುಸಂಧಾನಗಳು ಗುರುಮುಖೇನವಾಗಿ ಮಾಡ್ತಾ ಕೂತರೆ ಜನ್ಮಾಂತರದಲ್ಲಿ ಭಗವಂತ ಅನುಗ್ರಹ ಮಾಡಿದ್ರುಂಟು, ಇಲ್ಲ ಅಂದರೆ ಅದೇನು ತಲೆಗೆ ಹತ್ತುವುದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಆದ್ದರಿಂದ ಇನ್ನೊಂದು ವಿಶೇಷ ಏನು ಅಂದರೆ ಕಲಿಯುಗದಲ್ಲಿ ಮಂದಾಹ ಸುಮಂದ ಮತಯೋ, ಅತ್ಯಂತ ಸೋಂಬೇರಿಗಳು ಜನ. ಸೋಂಬೇರಿಗಳು ಅಂದರೆ ಕಲಿಯುಗದ ಜನವೇ. ಎಲ್ಲ ಗೊತ್ತಿರ್ತದೆ, ಗೊತ್ತಿಲ್ವ ನಮಗೆ? ಧನುರ್ಮಾಸದಲ್ಲಿ ಬೇಗ ಹೇಳಬೇಕು ಅಂತ ನಮಗೂ ಆಸೆ ಆಚಾರ್ಯ, ಅದರ ಎಚ್ಚರ ಆಗಬೇಕಲ್ಲ. ಧನುರ್ಮಾಸದಲ್ಲಿ ಹೇಳಬೇಕು ಅಂತ ನಮಗೇನು ಗೊತ್ತಿಲ್ವಾ? ಗೊತ್ತಿದೆ, 4 ಗಂಟೆಗೆ ಹೇಳಬೇಕು ಮಿನಿಮಮ್. ಗೊತ್ತಿಲ್ಲ ಅಂತೇನಿಲ್ಲ. 4 ಗಂಟೆಗೆ ಹೇಳ್ತೀವಿ ಆಚಾರ್ಯ, ಯಾರಿಲ್ಲ ಅಂದವರು. ಎದ್ದೇನು ಮಾಡ್ತೀರಪ್ಪ, ಆ ಕಡೆ ತಿರ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಆಚಾರ್ಯ ಅಂತ. ಅದಾದ ಮೇಲೆ ಕಣ್ಣು ಬಿಡೋ ಅಷ್ಟರೊಳಗೆ 9 ಗಂಟೆ ಆಗಿರ್ತದೆ. ಇದು ನಮ್ಮನೆ ಭಾರ. ಅದಕ್ಕೆ ಅತ್ಯಂತ ಸೋಂಬೇರಿಗಳು ಅಂತ. ಕೂತು ಕೇಳುವುದಕ್ಕಾಗುವುದಿಲ್ಲ.
ಇವತ್ತೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಒಂದು ವೈಕುಂಠ ಏಕಾದಶಿ, ವೈಕುಂಠದ ದ್ವಾರ ತೆಗೆದಿರ್ತದಂತೆ. ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಹರಪನಹಳ್ಳಿ ಭೀಮವ್ವನವರ ಆರಾಧನಾ ಮಹೋತ್ಸವ ಇವತ್ತು. ಒಬ್ಬರು ಯತಿಶ್ರೇಷ್ಠರಾಗಿ ನಾವು ಜೀವನದಲ್ಲಿ ಹೇಗೆ ಸಾಧನೆ ಮಾಡಬೇಕು ಅನ್ನುವುದಕ್ಕೆ ಮಾದರಿಯಾದವರಾದರೆ, ಗಂಡನನ್ನು ಕಳೆದುಕೊಂಡಂಥ ಒಬ್ಬ ಹೆಣ್ಣು ಮಗಳು ಅನಕ್ಷರಸ್ಥೆ ಲೋಕದ ದೃಷ್ಟಿಯಲ್ಲಿ ಅಕ್ಷರಜ್ಞಾನವೇ ಇಲ್ಲ ಅಂಥವಳು ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವಳು ಹರಪನಹಳ್ಳಿ ಭೀಮವ್ವ. ಅಂಥ ಮಹಾನುಭಾವರ ಆರಾಧನೆ, ಎರಡೂ ಆರಾಧನೆ ಹೆಚ್ಚು ಕಮ್ಮಿ ವೈಕುಂಠ ಏಕಾದಶಿ ಹತ್ತಿರವೇ ಬರ್ತದೆ. ಅವರು ವೈಕುಂಠ ಏಕಾದಶಿ ಆ ಒಂದು ಸಂದರ್ಭದಲ್ಲಿ ದೇಹವನ್ನು ತ್ಯಾಗ ಮಾಡಿದ ಮಹಾನುಭಾವರು, ವೃಂದಾವನಸ್ಥರಾದರು, ಅವರು ದೇಹತ್ಯಾಗ ಮಾಡಿದರು. ಅಂತಹ ಮಹಾನುಭಾವರುಗಳು ನಮ್ಮಲ್ಲಿದ್ದಾರೆ ಅಲ್ಲ. ಹಾಗೆಯೇ ಇಂತಿಂಥ ಮಹಾನುಭಾವರಿದ್ದಾರೆ, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಅವರು ಕೊಟ್ಟಂಥ ಕೊಡುಗೆಗಳನ್ನು ಸ್ಮರಿಸಬೇಕು. ಯಾವುದರ ಬಗ್ಗೆಯೂ ಕೃತಜ್ಞತೆಯೇ ಇಲ್ಲ. ಅವೆಲ್ಲ ನೀವಿದ್ದೀರಲ್ಲ ಆಚಾರ್ಯ, ನೀವೆಲ್ಲ ಇರೋದು ಯಾಕೆ, ನಿಮ್ಮನ್ನೆಲ್ಲ ಕರೆದಿರೋದು ಯಾಕೆ ಅಂದರೆ ನೀವು ಬನ್ನಿ, ನೀವು ಓದಿ ಮಹಾಭಾರತ, ರಾಮಾಯಣ ಅಲ್ಲ, ಉಪನಿಷತ್ತು, ಆಮೇಲೆ ಖಂಡಾರ್ಥಗಳು, ರಾಘವೇಂದ್ರ ಸ್ವಾಮಿಗಳದು, ಆಚಾರ್ಯರ ಸರ್ವಮೂಲ ಗ್ರಂಥ, ಟೀಕಾಕೃತ್ಪಾದರ ಟೀಕೆಗಳು, ವ್ಯಾಸರಾಜರ ಟಿಪ್ಪಣಿ, ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ಗ್ರಂಥಗಳು ನೀವು ಓದಿ ಅದರ ಫಲ ನಮಗೆ ಕೊಟ್ಟುಬಿಡಿ ಸಾಕು ಅಂತ ಹೇಳುವ ಜನ. ಮಂದ ಸುಮಂದ ಮತೆಯೋ ಮಂದ ಭಾಗ್ಯ ಹಿ ಉಪದ್ರುತ. ಶ್ರವಣಾದಿಗಳನ್ನು ಮಾಡುತ್ತಿಲ್ಲವಲ್ಲ ಅನ್ನುವಂತಹ ಒಂದು ಅಪರಾಧಿ ಪ್ರಜ್ಞೆಯೂ ಇಲ್ಲ ಜನಕ್ಕೆ. ನಾವು ಹೇಗೆ ಬದುಕ್ತಾ ಇದ್ದೇವೆ, ನಮ್ಮಂತೆ ಬದುಕುವವರು ಲೋಕದಲ್ಲಿಲ್ಲ ಅಂತ ತಿಳಿದು ಬದುಕ್ತಾ ಇದ್ದಾರೆ ಕಲಿಯುಗದ ಜನ. ಸರ್ವೋಪಿ ಮನ್ಯತೆ ಲೋಕೆ ಆತ್ಮವಾನ್ ಬುದ್ಧಿಮತ್ತರಂ ಅಂತಾರೆ ಅಶ್ವತ್ಥಾಮಾಚಾರ್ಯರು ಕರ್ಣನ ಹತ್ರ. ಲೋಕದಲ್ಲಿ ಜನ ಹೆಂಗೆ ಬದುಕ್ತಾರೆ ಅಂತ ಕೇಳಿದರೆ, ಲೋಕದಲ್ಲಿರುವಂಥ ಪ್ರಪಂಚದ ಎಲ್ಲ ಜನಗಳ ಪೈಕಿ ಉತ್ತಮ ಅಂದರೆ ನಾನೊಬ್ಬನೇ, ಮಿಕ್ಕವರು ಯಾರೂ ಪ್ರಯೋಜನಕ್ಕಿಲ್ಲದೆ ಇದ್ದವರು, ಉತ್ತಮೋತ್ತಮನಾದವನು ಅಂದರೆ ನಾನೊಬ್ಬನೇ ಅಂತ ಪ್ರತಿಯೊಬ್ಬರೂ ಈ ಭಾವನೆಯಿಂದ ಬದುಕ್ತಾರಂತೆ. ಅಂತಹ ಜನ ಕಲಿಯುಗದಲ್ಲಿರ್ತಾರೆ. ಇಂಥ ಜನಗಳ ಮಧ್ಯದಲ್ಲಿ ಸಜ್ಜನರಾದವರು ಸಾಧನೆ ಮಾಡಿಕೊಳ್ಳೋದು ಹೇಗೆ? ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಸಾದೋ ಅತ್ರ ಯತ್ಸಾರಂ ಸಮುದ್ರತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಂ ಏನಾತ್ಮಾಶು ಪ್ರಸೀದತಿ. ಆಚರಣೆ ಮಾಡಬೇಕಾದ ಕರ್ಮಗಳು ಕೋಟ್ಯಾಂತರ ಇವೆ. ಬರೀ ಸಾವಿರಾರಲ್ಲ, ಕೋಟ್ಯಾಂತರ ಕರ್ಮಗಳಿವೆ. ಎಷ್ಟು ವ್ರತಗಳಿವೆ? ಒಂದು ಏಕಾದಶಿ ವ್ರತ, ನಮಗೆ ಒಂದು ಚಾತುರ್ಮಾಸ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತ, 3 ಗೊತ್ತಿದೆ. ಅದು ಬಿಟ್ಟರೆ ಬೇಕಾದಷ್ಟು ವ್ರತಗಳಿವೆ. ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿವೆ, ಧಾರಣಾಪಾರಣ ವ್ರತಗಳಿವೆ. ನಿಮಗೆಷ್ಟು ವ್ರತ ಬೇಕು? ಪುರಾಣಗಳನ್ನು ತೆಗೆದ್ರೆ ಬರೀ ವ್ರತಗಳೇ. ಎಷ್ಟು ವ್ರತ ನಾವು ಮಾಡ್ತಾ ಇದ್ದೇವೆ, ನೆಟ್ಟಿಗೆ ಒಂದು ಏಕಾದಶಿ ಮಾಡಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ಅಂಥ ಸಂದರ್ಭ, ಅಷ್ಟು ದೇಹ ಜರ್ಜರಿತವಾಗಿ ಹೋಗಿದೆ. ಬರೀ ರೋಗಗಳು, ಭೋಗ ಅನ್ನುವುದು ಇಲ್ಲವೇ ಇಲ್ಲ. ದೇಹದೊಳಗೆ ಬರೀ ರೋಗಾದಿಗಳು ಆಶ್ರಯ ಪಡಿಕೊಂಡಿವೆ. ಹೀಗೆ ಶಾಸ್ತ್ರಗಳನ್ನು ಕೇಳುವಾಗ ಆಸ್ತೆ ಬರುವುದಿಲ್ಲ, ನಿದ್ರೆ ಬರ್ತದೆ. ಎಲ್ಲ ಕೂಡ ಯಾವಾಗ ಅಂತ ಕೇಳಿದರೆ, ನಿದ್ರೆ ಯಾವಾಗ ಬರಬಾರದೋ ಆವಾಗ ನಿದ್ರೆ ಬರ್ತದೆ, ನಿದ್ರೆ ಯಾವಾಗ ಬರಬೇಕೋ ಆವಾಗ ನಿದ್ರೆ ಬರುವುದಿಲ್ಲ. ನಿದ್ರೆ ಬರಬೇಕಾದ ಸಮಯ ಯಾವಾಗ? ಅಯೋಗ್ಯವಾದ ವಿಚಾರಗಳನ್ನು ಕೇಳುವಾಗ ನಿದ್ರೆ ಬರುವುದಿಲ್ಲ. ಯೋಗ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೇಳುವಾಗಲೇ ನಿದ್ರೆ ಬರ್ತದೆ. ನಿದ್ರಾಣಿ ಸ್ಥಾನಿತ್ರಿಣಿ, ಅದಕ್ಕೆ 3 ಜಾಗದಲ್ಲಿ ನಿದ್ರೆ ಬರ್ತದಂತೆ. ಯಾವಾಗ ಅಂತ ಕೇಳಿದರೆ, ಪುರಾಣಂ ಪುಸ್ತಕಂ ಜಪಃ ಅಂತ 3. ಪುರಾಣ ಕೇಳುವಾಗ ಎಲ್ಲಿಲ್ಲದ ನಿದ್ದೆ ಬಂದುಬಿಡ್ತದೆ. ಪುಸ್ತಕ ಓದುವಾಗ, ಪಾರಾಯಣ ಮಾಡುವಾಗ ನಿದ್ದೆ ಬರ್ತದೆ. ಜಪ ಕೂತಾಗ ನಿದ್ದೆ ಮಾಡೋದು. ನಮ್ಮ ಯಜಮಾನರು ಹೇಳ್ತೀನಿ ಆಚಾರ್ಯರೇ, ಗಾಯತ್ರಿ ಮಂತ್ರ ಜಪಕ್ಕೆ ಅಂತ ದೇವರ ಮನೇಲಿ ಕೂತ್ರೆ 2 ಗಂಟೆ ಆದಮೇಲೆ ಈಚೆ ಬರ್ತಾರೆ ಅಂದರೆ 2 ಗಂಟೆ ಒಂದು ಧ್ಯಾನ ಮಾಡ್ತಿರ್ತಾನೆ ಅಂತ ಅರ್ಥ ಅಲ್ಲ, ಪಕಡದಸ್ತಾಗಿ ನಿದ್ದೆ ಮಾಡ್ತಿರ್ತಾನೆ ಅಂತ ಅರ್ಥ. 2 ಗಂಟೆ ಎಲ್ಲ ಧ್ಯಾನ ಮಾಡಲಿಕ್ಕಾಗಲ್ಲ. ಕಲಿಯುಗದಲ್ಲ ಲಕ್ಷಣ ಯಾರಿಗೂ ಇಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ಇಷ್ಟೊಂದು ವಿಘ್ನಗಳಿವೆ. ಇದರ ಮಧ್ಯದಲ್ಲಿ ಒಬ್ಬ ಮನುಷ್ಯನಾದವನು ಸಾಧನೆ ಮಾಡಿಕೊಳ್ಳಬೇಕಾದ್ರೆ ಏನನ್ನು ಮಾಡಬೇಕು? ಬ್ರೂಹಿ ಭದ್ರಾಯ ಭೂತಾನಂ ಏನಾತ್ಮಾಶು ನ ಪ್ರಸೀದತಿ. ಅದಕ್ಕೆ ಹೇಳ್ತಾರೆ, ಏನನ್ನು ಮಾಡಿದರೆ ಅವನ ಶ್ರೇಯಸ್ಸಾಧನವಾಗ್ತದೆ ಅನ್ನುವುದನ್ನು ನೀವು ಹೇಳ್ರಿ. ವಯಂತು ನ ವಿತೃಪ್ಯಾಮಹ ಉತ್ತಮ ಶ್ಲೋಕ ವಿಕ್ರಮೈ ಯಶೃಣ್ವತಾಂ ರಸಜ್ಞಾನಂ ಸ್ವಾದು ಪದೇ ಪದೇ. ಭಗವಂತನ ಗುಣಗಳು ನಿಮ್ಮಂಥವರ ಬಾಯಲ್ಲಿ ಕೇಳಬೇಕು. ನಿಮ್ಮಂಥವರ ಬಾಯಲ್ಲಿ ಯಾಕೆ ಕೇಳಬೇಕು ಅಂತ ಕೇಳಿದರೆ, ನಿಮ್ಮಂಥವರ ಬಾಯಲ್ಲಿ ಕೇಳಿದರೆ ಇನ್ನಷ್ಟು ಕೇಳಬೇಕು ಅನ್ನುವ ಆಸಕ್ತಿ ಹುಟ್ಟುತ್ತದೆ. ನಮ್ಮಂಥವರ ಬಾಯಲ್ಲಿ ಕೇಳಿದ್ರೆ ಯಾವಾಗ ಮುಗೀತದಪ್ಪ ಅಂತ ಎಲ್ಲ ಗಡಿಯಾರ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1.5 ಗಂಟೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮುಗಿಸಿ ಹೋಗಿಬಿಡಲಿ ಸಾಕು, ಕೇಳೋಕ್ಕಾಗ್ತಿಲ್ಲಪ್ಪ ನಮ್ಮ ಕೈಲಿ ಅಂತ. ಅದಕ್ಕೆ ದೊಡ್ಡವರ ಬಾಯಲ್ಲಿ ಕೇಳಿದರೆ ಆ ಭಗವಂತನ ತತ್ವ ನಮ್ಮ ಒಳಗೆ ಹೃದಯದೊಳಗೆ ಇಳೀತದೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಇದನ್ನು ಕೇಳಬೇಕು. ಇತಿ ಸಂಪೃಷ್ಟೋ ವಿಪ್ರಾಣಂ ರೋಮಹರ್ಷಿಣಿ ಪ್ರತಿಪೂಜ್ಯ ವಚಃ ತೇಷಾಂ ಪ್ರವಕ್ತುಂ ಉಪಚಕ್ರಮ. ಹೀಗೆ ಅವರಿಂದ ಪ್ರಾರ್ಥಿತರಾದಂತಹ ಅವರು ಸೂತಾಚಾರ್ಯರು ಮೊದಲು ಶುಕಾಚಾರ್ಯರಿಗೆ ವಂದಿಸಿ ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ಯಂ ಪ್ರವರಜಂತಮನುಪೇತಮುಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರುವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಮೊದಲು ನಮಸ್ಕಾರ.
ದೇಹಾಭಿಮಾನವನ್ನು ತೊರೆದು ನಿಜ ವೈರಾಗ್ಯವನ್ನು ಹೊಂದಿ ಸನ್ಯಾಸಿಯಾಗಲಿಕ್ಕೆ ಅಂತ ಹೊರಟಂಥ ಶುಕಾಚಾರ್ಯರನ್ನು ವೇದವ್ಯಾಸ ದೇವರು ಬಿಟ್ಟಿರೋದಕ್ಕಾಗುವುದಿಲ್ಲ ಅಂತ ವಿಡಂಬನೆ ಮಾಡ್ತಾ ಪುತ್ರ ಅಂತ ಕರೆದರಂತೆ. ಕರೆದರೆ ಅಲ್ಲಿ ಗಿಡ ಮರಗಳಲ್ಲಿದ್ದಂಥ ರುದ್ರದೇವರು ಅಪ್ಪ ನಾನು ಇಲ್ಲೇ ಇದ್ದೇನೆ ಅಂತ ತರುವೋಪಿನೇದುಹು ಅಲ್ಲಿದ್ದಂತಹ ಗಿಡ ಮರಗಳೆಲ್ಲ ಸ್ಪಂದಿಸಿದವು ವೇದವ್ಯಾಸ ದೇವರ ಮಾತಿಗೆ. ಗಿಡ ಮರಗಳಲ್ಲಿದ್ದು ವೇದವ್ಯಾಸ ದೇವರ ಸೇವೆ ಮಾಡಿ ಪುತ್ರತ್ವೇನ ವಾಯುದೇವರ ಆವೇಶವನ್ನು ಹೊಂದಿ ವೇದವ್ಯಾಸ ದೇವರ ಸೇವೆ ಮಾಡಿ ವೇದವ್ಯಾಸ ದೇವರು ಭಾಗವತ ಹೇಳುತ್ತಾರೆ ಅಂತಲೇ ಎಲ್ಲವನ್ನು ತೊರೆದು ವೇದವ್ಯಾಸ ದೇವರ ಮುಂದೆ ಬಂದು ಕೂತು ಭಾಗವತವನ್ನು ಸಂಪೂರ್ಣವಾಗಿ ವೇದವ್ಯಾಸ ದೇವರಿಂದ ಪಾನ ಮಾಡಿ ಮುಖೋದ್ಗತೇನ ಅದಾದ ಮೇಲೆ ಪರೀಕ್ಷಿತ ರಾಜನಿಗೆ ಆ ಭಾಗವತವನ್ನು ಉಪದೇಶ ಮಾಡಿ ಪರೀಕ್ಷಿತ ರಾಜನ ಜೊತೆಯಲ್ಲಿ ಸಕಲ ಸಜ್ಜನರು ಉದ್ಧಾರವಾಗುವುದಕ್ಕೆ ಬೇಕಾದಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಅನುಗ್ರಹ ಮಾಡಿದ ತಮ್ಮ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅಂತಹ ಸರ್ವಭೂತದ ಹೃದಯದಲ್ಲಿ ಮನೋತತ್ವಾಭಿಮಾನಿ ದೇವತೆಗಳಾಗಿ ನೆಲೆಸಿರುವಂಥ ಮಹರುದ್ರದೇವರ ಅವತಾರಭೂತರಾದ ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಅದಾದ ಮೇಲೆ ಹೇಳುತ್ತಾರೆ ನೋಡಪ್ಪ, ಈ ಶುಕಾಚಾರ್ಯರು ಭಾಗವತವನ್ನು ಪರೀಕ್ಷಿತ ರಾಜನಿಗೆ ಏನು ಹೇಳಿದರು, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಇದೇ ಶುಕಾಚಾರ್ಯರು ಪರೀಕ್ಷಿತ ರಾಜನ ಬಳಿಯಲ್ಲಿ 1 ವಾರಗಳ ಕಾಲ ಕುಳಿತು ಅವ ಮರಣೋನ್ಮುಖನಾಗಿದ್ದ, ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಾಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸುತಂ ಆತ್ಮವತಾಂ ವರ. ಈ ಅವನು ಕೂತಿದ್ದ ಜಾಗಕ್ಕೆ ತಾವೇ ನಡೆದುಕೊಂಡು ಬಂದು ಅವನ ಬಳಿಯಲ್ಲಿ ಕೂತು 1 ವಾರಗಳ ಕಾಲ ಸಮಸ್ತ ವೇದ ಇತಿಹಾಸ ಸಾರಭೂತವಾದಂತಹ ಈ ಒಂದು ಅಪೂರ್ವವಾದಂತಹ ಭಾಗವತ ಗ್ರಂಥವನ್ನು ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿ ತಸ್ಯ ಕೀರ್ತಯತೋ ವಿಪ್ರ ರಾಜರ್ಷೇ ಭೂರಿ ತೇಜಸ. ಗಂಗಾ ದ್ವಾರದಲ್ಲ, ಗಂಗೆಯ ಒಳಗೆ ಏಕಸ್ತಂಭ ಭವನವನ್ನು ನಿರ್ಮಾಣ ಮಾಡಿಕೊಂಡು ತಾನು ಪ್ರಾಯೋಪ್ರವೇಶಕ್ಕೆ ಕೂತಂಥ ಪರೀಕ್ಷಿತ ರಾಜನಿಗೆ ಶ್ರವಣ ಮಾಡಿಸಿದರಲ್ಲ ಶುಕಾಚಾರ್ಯರು, ಅದನ್ನು ನಾನು ಯಥಾವತ್ತಾಗಿ ಯಥಾಮತಿಯಾಗಿ ನಿಮಗೆ ಅದನ್ನು ನಾನು ಹೇಳ್ತೇನೆ. ಹಂಚ ಅದ್ಯಗಮಂ ತತ್ರ ನಿವಿಷ್ಟ ತದನುಗ್ರಹಾತ್ ಸೋಹಂ ವಹ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ ಅಂತ ಹೇಳ್ತಾರೆ. ಅದಕ್ಕೆ ಸೂತ್ರ ಕೇಳಿದರು, ನೀವು ಹೇಳುವ ಪ್ರಶ್ನೆ ಮಾತು ಹೇಳಿದ್ರಲ್ಲ, ಅದು ಮಾತುಗಳಲ್ಲಿ 2 ನಮಗೆ ಪ್ರಮುಖವಾದಂಥ ಸಂದೇಹ ಇದೆ. ಯಾಕೆಂದರೆ ಶುಕಾಚಾರ್ಯರು ಎಲ್ಲೂ 1 ವಾರ ಅಲ್ಲ, ಸ ಗೋದೋಹನ ಮಾತ್ರಂ ಹಿ ಗೃಹೇಶ ಗೃಹಮೇ ದಿನಂ ಅವೇಕ್ಷತೆ ಮಹಾಭಾಗ ತೀರ್ಥಿ ಕುರುವಂತು ತದಾಶ್ರಮಂ. ಗೋದೋಹನ ಮಾತ್ರದಷ್ಟು ಮಾತ್ರ ಒಬ್ಬರ ಮನೆ ಮುಂದೆ ನಿಲ್ತಿದ್ದವರು ಶುಕಾಚಾರ್ಯರು. ಗೋವಿನ ಕೆಚ್ಚಲಿಗೆ ಕೈ ಹಾಕಿ ಹಾಲನ್ನು ಹಿಂಡಿದರೆ ಆ ಹಾಲು ಪಾತ್ರೆಗೆ ಬೀಳುವಷ್ಟು ಸಮಯ ಏನಿದೆಯೋ ಆ ಸಮಯದಷ್ಟು ಮಾತ್ರ ಒಬ್ಬರ ಮನೆ ಮುಂದೆ ನಿಲ್ಲೋರಂತೆ ಶುಕಾಚಾರ್ಯರು. ಆ ಸಮಯದಲ್ಲಿ ಬಂದವರು ಭಿಕ್ಷೆ ಹಾಕಿದರೆ ಉಂಟು, ಇಲ್ಲ ಅಂದ್ರಿಲ್ಲ. ಮುಂದಕ್ಕೆ ಹೋಗಿಬಿಡೋರು, ಅಲ್ಲಿ ಮುಂದಕ್ಕೆ ಹೋದರು ಅಂದರೆ ಮತ್ತೆ ವಾಪಸ್ ಬರ್ತಿರಲಿಲ್ಲ. ಆ ಒಂದು ಅವಕಾಶವನ್ನು ಕಳ್ಕೊಂಡ್ರು ಅಂತ. ಅಷ್ಟು ಯಾರ ಮನೆಯಲ್ಲೂ ಕೂಡ ಒಂದು ಗೋದೋಹನ ಮಾತ್ರಕ್ಕಿಂತ ಹೆಚ್ಚು ನಿಲ್ಲದ ಶುಕಾಚಾರ್ಯರು ಪರೀಕ್ಷಿತ ರಾಜನ ಬಳಿಯಲ್ಲಿ 7 ದಿನಗಳ ಕಾಲ ಕೂತು ಅವನಿಗೆ ಇದು ಭಾಗವತವನ್ನು ಹೇಳಿದರು ಅಂತ ಹೇಳ್ತಿದ್ದೀರಿ. ಇದನ್ನೇ ಮೊದಲು ನಂಬೋದು ಕಷ್ಟ, ಮೊದಲನೇದು. 2ನೇದೇನು ಅಂತ ಕೇಳಿದರೆ, ಅವನು ಯಾಕೆ ಪ್ರಾಯೋಪ್ರವೇಶಕ್ಕೆ ಕೂತ? ಎಂಥ ಮಹಾನುಭಾವ ಪರೀಕ್ಷಿತ. ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ಕವ ಜಯ ಜಯ ಜಯ.